ಒಬ್ನೇ ಒಂದ್ ಹುಡುಗಿನ ಮೀಟ್ ಅಪ್ ಕೊಟ್ಟಿದೆ ಅಂದ್ರೆ ತಮಾಷೆ ಮಾತಾ. ಎಕ್ಸಾಕ್ಟ್ಲಿ ಒಂದು ದಿನ ನನ್ನ ಫಾಲೋವರ್ಸ್ ಜೊತೆ ಇದ್ರೆ ಹೆಂಗಿರುತ್ತ ಅಲ್ಲ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಗೊತ್ತಾ, ಅದೇ ಊಟಕ್ಕೆ ನಿಮ್ ಮನಿಗ್ ಬರ್ಕಲಿಕ್ಕೆ. ಖುಷಿ ವಿಷಯ ಆ ಚಾಲೆಂಜ್ ಕಂಪ್ಲೀಟ್ ಮಾಡೋದ್ ಹೌದೆ, ಆದ್ರೆ ವಿಡಿಯೋ ಪೋಸ್ಟ್ ಮಾಡೋಕ್ ಮಾತ್ರ ಪರ್ಮಿಷನ್ ಸಿಕ್ಕಿಲ್ಲ. ಅದೇ ರೀಸನ್ಗೆ ಇನ್ನೊಂದು ಟ್ರೈ ಮಾಡ್ತಾ ಇತ್ತು. ನನ್ನ ಲೊಕೇಶನ್ಗೆ ಹತ್ರ ಇಪ್ಪು ಅಂತ ಒಬ್ರು ಫಾಲೋವರ್ಸ್ ಗೆ ಕನೆಕ್ಟ್ ಆಯ್ತಾ. ಅಂಡ್ ಸಂಡೇ ಅವ್ರನ್ನ ಮೀಟ್ ಆಗಿ ಸಣ್ಣ ಪಾರ್ಟಿ ಕೊಟ್ಕೊಂಡಿ ಪ್ಲಾನ್ ಆಯ್ತು. ಆದ್ರೆ ಈ ಸಲ ಮನೆಯಲ್ಲ ಹೊರಗಡೆ ಮೀಟ್ ಅಪ್ ಅದಕ್ಕೆ, ಬಿಕಾಸ್ ಪ್ರೈವೇಸಿ ಮ್ಯಾಟರ್ ಅಲ್ದೆ ಸುಮ್ನೆ ಅವರಿಗೂ ಮುಜುಗರ ಹಾಕೋದ್ ಬೇಡ. ಎನಿವೇ ಯಾ ಲೆಟ್ಸ್ ಗೋ. ಒಂಥರ ನರ್ವಸ್ ಫೀಲಿಂಗ್. ಒಬ್ನೇ ಒಂದ್ ಹುಡುಗಿನ ಮೀಟ್ ಅಪ್ ಕೊಟ್ಟಿದೆ, ಮುಖನೇ ಕಾಣಿಲ್ಲ ಒಂದ್ ಬದೆಗಾರೆ, ಎಂತ ಮಾತಾಡೋದೊಂದಿಗೆ ಇನ್ನೊಂದ್ ಬದೆಗೆ. ಆರು ಒಂದು ಖುಷಿ ಅಂತ ಗೊತ್ತಾ, ನನ್ ವಿಡಿಯೋನ ಕಂಡ ಅಷ್ಟು ಇಷ್ಟಪಟ್ಟ ನನಗೋಸ್ಕರ ಒಂದಿನ ಫ್ರೀ ಮಾಡ್ಕೊಂಡು ಟೈಮ್ ತಗೊಂಡು ಮೀಟ್ ಅಪ್ ಬರ್ತಾ ಇದ್ರಲ್ಲ, ಅದ್ರ ಮುಂದೆ ಯಾವ್ದು ಇಲ್ಲ ಕಾಣಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ದಳಿಕೆ ಅಮ್ಮ ಹೇಳೋದೊಂದ್ ಮಾತೆ, ಮಗ ಜನರು ಪ್ರೀತಿ ಗಳಿಸೋದಿತ್ತಲ್ಲ ಅದ್ ಎಲ್ಲರ ಕೈಗೆ ಆಬ್ದಲ್ಯ. ಅಂತದೊಂದು ಪ್ರೀತಿ ಮುಂದೊಂದಿನ ನಿಂಗೆ ಸಿಕ್ಕರೆ ನೀನ್ ಯಾವ್ದೋ ಜನ್ಮದಾಗ ಮಾಡೋದ್ ಪುಣ್ಯ, ಅದನ್ನ ಯಾವತ್ತೂ ಕಳ್ಕೊಂಡ್ಬೇಡ ಅಂದಿಕೆ. ಸೀರಿಯಸ್ಲಿ ಅವತ್ ಅಮ್ಮ ಹೇಳ್ದಂತ ಮಾತ ನಂಗೆ ಎಂತದ್ದು ಅನ್ಸಿಲ್ಲ. ಬಟ್ ಈಗ ನಾವು ಸೀರಿಯಸ್ಲಿ ಪುಣ್ಯ ಮಾಡಿದ ಅನ್ಸ್ತಿತ್ತು. ಗೈಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿನ ಯಾವತ್ತೂ ಕಳ್ಕಂತಿಲ್ಲ. ನನ್ನ ಈ ಫಾಲೋವರ್ಸ್ ನ ಮೀಟ್ ಆದ್ರೂ ಆಯ್ತಾ, ನನ್ನ ಜರ್ನಿ ಬಗ್ಗೆ ಇವ್ರ ಜೊತೆ ಹಂಚ್ಕೊಳ್ಳೋದು ಆಯ್ತು. ಅದ್ರಲ್ಲೂ ನನ್ನನ್ನ ಕಂಡು ತುಂಬಾ ಖುಷಿ ಪಟ್ರೆ. ಸೀರಿಯಸ್ಲಿ ಗೈಸ್ ನಾನು ಅಂತದ್ ಎಂತ ಮಾಡಿದ ಗೊತ್ತಿಲ್ಲ, ಬಟ್ ಸ್ಟಿಲ್ ನೋ ಕಮೆಂಟ್. ನಂಗೂ ಸಹ ನನ್ನ ಫಾಲೋವರ್ಸ್ ಒಬ್ರನ್ನ ಮೀಟ್ ಆಯ್ತು, ತುಂಬಾ ಖುಷಿ ಆಯ್ತು. ಮೀಟಪ್ ಎಲ್ಲ ಮಾಡೋಷ್ಟೇನ್ ಬೆಳಿಲ್ಲ. ಆರು ಗೈಸ್ ನಿಮ್ಮ ಪ್ರೀತಿಗೆ ಇದೇ ತರ ಯಾರೆಲ್ಲ ಮೆಸೇಜ್ ಹಾಕಿರಿ, ನಿಮ್ಮನ್ನ ಪರ್ಸನಲ್ ಲೈಫ್ ಮೀಟ್ ಅಪ್ಗೆ ನನ್ ಕೈ ಎಷ್ಟಾತ ಅಷ್ಟು ಟ್ರೈ ಮಾಡ್ತೆ. ಅಲ್ಲಿ ತನಕ ನಿಮ್ ಈ ಸಪೋರ್ಟ್ ಹಿಂಗೆ ಇರ್ಲಿ ನಳಿ ಕೇಳ್ಕಂತೆ ಇರುತ್ತಲ್ಲ, ಖಂಡಿತ ನಿಮ್ ಮುಂದೆ ಮೀಟ್ ಆತೆ. ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್. ಬಾಯ್ ಬಾಯ್.